ಪ್ರಿಯ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ವಿದ್ವಾನ್ ಪ್ರವೀಣ್ ಗುರುಜಿ. ದಿನಾಂಕ 25/1/2026ರಿಂದ ದಿನಾಂಕ 31/1/2026ರವರೆಗೆ ದ್ವಾದಶ ರಾಶಿಗಳ ವಾರದ ಭವಿಷ್ಯವನ್ನು ತಿಳಿಯೋಣ. ಬನ್ನಿ ಪ್ರಿಯ ವೀಕ್ಷಕರೇ. ಪ್ರಥಮವಾಗಿ ಓಂ ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪ್ರಥಮವಾಗಿ ತಂದೆ ತಾಯಿಗಳನ್ನು, ಗುರು ಹಿರಿಯರನ್ನು ಮತ್ತು ನನ್ನ ಗುರುಗಳಾದ ಕೆಳದಿ ರಾಜಗುರು ಶ್ರೀ ಶಟಸ್ಥಲ ಬ್ರಹ್ಮ ಮರಳಸಿದ್ಧ ಶಿವಾಚಾರ್ಯರನ್ನ ಶಿರಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ತಿಳಿಯೋಣ. ಬನ್ನಿ ಪ್ರಿಯ ವೀಕ್ಷಕರೇ. ಪ್ರಥಮವಾಗಿ ತಂದೆ ತಾಯಿ ಗುರು ಹಿರಿಯರನ್ನು ಮತ್ತು ನನ್ನ ಗುರುಗಳಾದ ಕೆಳದಿ ರಾಜಗುರು ಶ್ರೀ ಶಟಸ್ಥಲ ಬ್ರಹ್ಮ ಶಿವಾಚಾರ್ಯ ಸ್ವಾಮಿಗಳ ಶಿರಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಇವತ್ತಿನ ದ್ವಾದಶ ರಾಶಿಗಳ ಕಾರ್ಯಕ್ರಮವನ್ನು ತಿಳಿಯೋಣ. ಬನ್ನಿ ಪ್ರಿಯ ವೀಕ್ಷಕರೇ. ಪ್ರಥಮವಾಗಿ ಮೇಷರಾಶಿ. ಈ ವಾರ ಮೇಷರಾಶಿಯವರು ಕೆಲಸದಲ್ಲಿ ಒತ್ತಡ ಇದ್ದರೂ ಫಲ ಸಿಗುತ್ತದೆ. ಹಿರಿಯರ ಸಹಕಾರ ದೊರೆಯಲಿದೆ. ಆರೋಗ್ಯದಲ್ಲಿ ತಲೆನೋವು, ದಣಿವು ಕಾಣಿಸಬಹುದು. ವೃತ್ತಿ ಜೀವನದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಎದುರಾಗಬಹುದು. ದೈವಾರಾಧನೆ, ಆಂಜನೇಯ ಸ್ವಾಮಿ ಆರಾಧನೆ ಮಾಡಿ. ಇವರ ಶುಭ ಸಂಖ್ಯೆ 9. ವೃಷಭ ರಾಶಿ. ವೃಷಭ ರಾಶಿಯವರು ಈ ವಾರ ಆರ್ಥಿಕವಾಗಿ ಈ ವಾರ ಉತ್ತಮವಾಗಿರುತ್ತದೆ. ಕೊಟ್ಟ ಹಣ ಕೈ ಸೇರುವ ಸಾಧ್ಯತೆ ಇದೆ. ಹೊಸ ಹೂಡಿಕೆಗೆ ಇದು ಸಕಾಲವಾಗಿರತಕ್ಕಂಥದ್ದು. ಕುಟುಂಬದಲ್ಲಿ ಸಂತೋಷ. ದೈವಾರಾಧನೆ, ಮಹಾಲಕ್ಷ್ಮಿ ಆರಾಧನೆಯನ್ನು ಮಾಡಿ. ಇವರ ಶುಭ ಸಂಖ್ಯೆ 6. ಮಿಥುನ ರಾಶಿ. ಮಿಥುನ ರಾಶಿಯವರು ಈ ವಾರ ಪ್ರಯಾಣ ಮತ್ತು ಮಾತುಕತೆಯಿಂದ ಲಾಭ ಹೆಚ್ಚಿನ ಬಗ್ಗೆ ಸಿಗಲಿದೆ. ಕೆಲಸದ ಒತ್ತಡ ಹೆಚ್ಚಾಗಬಹುದು, ಆದರೆ ಚತುರತೆಯಿಂದ ಅದನ್ನು ನಿಭಾಯಿಸುತ್ತೀರಾ. ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಸಿಗಲಿದೆ. ದೈವಾರಾಧನೆ, ವಿಷ್ಣುವಿನ ಆರಾಧನೆ ಮಾಡಿ. ಶುಭ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರು ಈ ವಾರ ಮನಸ್ಸಿಗೆ ನೆಮ್ಮದಿ. ಉದ್ಯೋಗದಲ್ಲಿ ಜವಾಬ್ದಾರಿ ಹೆಚ್ಚಾಗಲಿದೆ. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಅತ್ಯಗತ್ಯ. ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ. ಇಲ್ಲದಿದ್ದರೆ ಸಂಬಂಧಿಗಳಲ್ಲಿ ಬಿರುಕು ಬರಬಹುದು. ಹಣಕಾಸಿನ ವ್ಯವಹಾರಗಳಲ್ಲಿ ಜಾಗೃತರಾಗಿರಿ. ದೈವಾರಾಧನೆ, ಚಂದ್ರಮೌಳೇಶ್ವರನಿಗೆ ಅಂದರೆ ಶಿವನ ಧ್ಯಾನ ಮಾಡಿ. ಇವರ ಶುಭ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರು ಈ ವಾರ ಸಮಾಜದಲ್ಲಿ ಗೌರವ ಹೆಚ್ಚಾಗಲಿದೆ. ಹೊಸ ಉದ್ಯೋಗದ ಅವಕಾಶಗಳು ಲಭ್ಯವಾಗಲಿದೆ. ಹಾಗೆ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯಿರಿ. ಹಳೆಯ ಮಿತ್ರರನ್ನು ಭೇಟಿಯಾಗುವ ಸಾಧ್ಯತೆಗಳು ಇದೆ. ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ. ದೈವಾರಾಧನೆ, ಸೂರ್ಯದೇವನ ಧ್ಯಾನವನ್ನು ಮಾಡಿ. ಇವರ ಶುಭ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಈ ವಾರ ಅಂದುಕೊಂಡ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತದೆ. ವ್ಯಾಪಾರದಲ್ಲಿ ಲಾಭದಾಯಕ ವಾರವಿದು. ಮನೆ ಖರೀದಿಯ ಆಲೋಚನೆ ಇದ್ದರೆ ಮುಂದುವರಿಸಬಹುದು. ಕೆಲಸದಲ್ಲಿ ಸ್ಥಿರತೆ. ದೈವಾರಾಧನೆ, ಗಣಪತಿಯ ಮುಂದೆ ಅಥರ್ವ ಶೀರ್ಷವನ್ನು ಪಠಿಸಿ. ಇವರ ಶುಭ ಸಂಖ್ಯೆ 4. ತುಲಾರಾಶಿ. ತುಲಾರಾಶಿಯವರು ಈ ವಾರ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವ ಸಂಭವ ಇದೆ. ಅನಾವಶ್ಯಕ ವಾದಗಳಿಂದ ದೂರವಿರಿ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರಲಿದೆ. ಸಾಲ ನೀಡುವ ಮುನ್ನ ಯೋಚಿಸಿರಿ. ದೈವಾರಾಧನೆ, ದುರ್ಗಾದೇವಿಯ ದರ್ಶನ ಮಾಡಿ. ಇವರ ಶುಭ ಸಂಖ್ಯೆ 6. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಈ ವಾರ ಶತ್ರುಗಳಿಂದ ಎಚ್ಚರಿಕೆಯಿಂದ ಇರಿ. ಧೈರ್ಯದಿಂದ ಜಯ ಸಿಗಲಿದೆ. ವೃತ್ತಿರಂಗದಲ್ಲಿ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಸಿಗಲಿದೆ. ಹಠಾತ್ ಧನ ಲಾಭದ ಯೋಗವಿದೆ. ಮನಸ್ಸಿಗೆ ಸಂತೋಷ ನೀಡುವ ಸುದ್ದಿ ಕೇಳುವಿರಿ. ದೈವಾರಾಧನೆ, ಸ್ಕಂದ ದೇವರನ್ನು ಆರಾಧನೆ ಮಾಡಿ. ಇವರ ಶುಭ ಸಂಖ್ಯೆ 9. ಧನಸ್ಸು ರಾಶಿ.
ಶಿಕ್ಷಣ ಕ್ಷೇತ್ರ ಮತ್ತು ಸ್ಪರ್ಧೆಗಳಲ್ಲಿ ಯಶಸ್ಸು ಸಿಗಲಿದೆ. ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಲಿದೆ. ತೀರ್ಥಯಾತ್ರೆ ಮಾಡುವ ಸಾಧ್ಯತೆ ಇದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡುಬರುತ್ತದೆ. ದೀರ್ಘಕಾಲದ ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ದೈವಾರಾಧನೆ, ಗುರು ಸಿದ್ಧಲಿಂಗೇಶ್ವರ ಸ್ವಾಮಿಯ ದರ್ಶನ ಮತ್ತು ಗುರುವಿನ ಆರಾಧನೆ ಮಾಡಿ. ಶುಭ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರು ಈ ವಾರ ಕೆಲಸದಲ್ಲಿ ಏಕಾಗ್ರತೆ ಮುಖ್ಯ. ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ. ಭೂಮಿ ಅಥವಾ ಮನೆ ಖರೀದಿಯ ಮಾತುಕತೆ ನಡೆಯಬಹುದು. ಸಾಲದ ಹೊರೆ ಕಡಿಮೆಯಾಗಲಿದೆ. ಸಹ ಉದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯ ಬರದಂತೆ ನೋಡಿಕೊಳ್ಳಿ. ದೈವಾರಾಧನೆ, ಅಯ್ಯಪ್ಪ ಸ್ವಾಮಿಯ ದರ್ಶನ ಮತ್ತು ಧ್ಯಾನವನ್ನು ಮಾಡಿ. ಇವರ ಶುಭ ಸಂಖ್ಯೆ 8. ಕುಂಭರಾಶಿ. ಕುಂಭರಾಶಿಯವರು ಈ ವಾರ ಆರ್ಥಿಕವಾಗಿ ಸಬಲರಾಗುವಿರಿ. ಸೃಜನಾತ್ಮಕ ಕೆಲಸಗಳಲ್ಲಿ ಯಶಸ್ಸು, ಮಿತ್ರರ ಸಹಾಯ ಸಿಗಲಿದೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಿ. ದೈವಾರಾಧನೆ, ಕಾಲಭೈರವನಿಗೆ ಆರಾಧನೆ ಮಾಡಿ. ಶುಭ ಸಂಖ್ಯೆ 4. ಮೀನರಾಶಿ. ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗಲಿದೆ. ಸರ್ಕಾರಿ ಕೆಲಸಗಳಲ್ಲಿ ವಿಳಂಬ. ಕುಟುಂಬದಲ್ಲಿ ಶುಭ ಕಾರ್ಯ ನಡೆಯಲಿದೆ. ದಾನ ಧರ್ಮಗಳಲ್ಲಿ ತೊಡಗಿಸಿಕೊಳ್ಳಿರಿ. ದೈವಾರಾಧನೆ, ಜಗದ್ಗುರು ಪಂಚಾಚಾರ್ಯರನ್ನ ಸ್ಮರಿಸಿ. ಇವರ ಶುಭ ಸಂಖ್ಯೆ 3. ಹಾಗೆ ಈ ದಿನ ತಂತ್ರ ಜ್ಯೋತಿಷ್ಯವನ್ನು ತಿಳಿದುಕೊಳ್ಳೋಣ. ಬನ್ನಿ ಪ್ರಿಯ ವೀಕ್ಷಕರೇ, ಈ ದಿನ ನಿಮಗೆ ಒಂದು ವಿಶೇಷವಾದ ಅದ್ಭುತವಾಗಿರ್ತಕ್ಕಂಥ ಮೂಲಮಂತ್ರವನ್ನು ಹೇಳಿಕೊಳ್ತೀನಿ. ನೀವು ಯಾವ ವಿಷಯದ ಬಗ್ಗೆ ಪದವಿಯನ್ನು ತೆಗೆದುಕೊಳ್ಳುತ್ತೀರಾ, PhD ಮಾಡ್ತೀರಾ, ಯಾವ ವಿಷಯದ ಬಗ್ಗೆ ಉತ್ತುಂಗಕ್ಕೆ ಏರಬೇಕು, ಹಾಗೆ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ವಿಷಯವನ್ನು ನಿಮಗೆ ಸರಸ್ವತಿಯ ಶಾರದೆಯ ಒಂದು ಅನುಗ್ರಹ ಆಗಬೇಕೆ. ಈ ಮೂಲ ಮಂತ್ರವನ್ನು ನೀವು ಪ್ರತಿನಿತ್ಯ 108 ಬಾರಿ ಅಥವಾ 1008 ಬಾರಿ ನೀವು ಇದನ್ನು ಪಠಿಸಿ. ನಿಮಗೆ ಎಲ್ಲ ಕಾರ್ಯಗಳು, ಎಲ್ಲ ವಿಷಯದಲ್ಲೂ ಉತ್ತುಂಗಕ್ಕೆ ಏರ್ತೀರ. ಆ ಮಂತ್ರ ಯಾವುದು ತಿಳಿದುಕೊಳ್ಳೋಣ. ಬನ್ನಿ ಪ್ರಿಯ ವೀಕ್ಷಕರೇ, ಅದುವೇ ಸರಸ್ವತಿ ಮೂಲಮಂತ್ರಂ. ಓಂ ಹ್ರೀಂ ಕ್ಲೀಂ ಸಹ ನಮೋ ಭಗವತೆ ಶಾರದಾಯೇ ಹ್ರೀಂ ಸ್ವಾಹ. ಇನ್ನೊಂದು ಸಾರಿ ಹೇಳ್ತೀನಿ. ಓಂ ಹ್ರೀಂ ಕ್ಲೀಂ ಸಹ ನಮೋ ಭಗವತೆ ಶಾರದಾಯೇ ಹ್ರೀಂ ಸ್ವಾಹ. ಈ ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ ಅಥವಾ 1008 ಬಾರಿ ಜಪವನ್ನು ಮಾಡಿರಿ. ಈ ಜಪವನ್ನು ಮಾಡುವಾಗ, ಈ ಜಪವನ್ನು ಮಾಡಿದ ನಂತರ ಶಂಖಪುಷ್ಪವನ್ನು 3 ಚಮಚ ಕಾದು ಆರಿದ ನೀರಿಗೆ ಬೆರೆಸಿ ಕುಡಿಯಬೇಕು. ಕುಡಿದ ನಂತರ ಯಾವ ವಿಷಯವನ್ನು ತೆಗೆದುಕೊಳ್ಳುತ್ತೀರೋ ಆ ವಿಷಯವನ್ನು ಕನಿಷ್ಠ ಪಕ್ಷ 45 ನಿಮಿಷದವರೆಗೆ ಆ ವಿಷಯವನ್ನು ನಾವು ಓದಬೇಕು, ಅಂದರೆ ತಿಳಿದುಕೊಳ್ಳಬೇಕು. ಈ ಕ್ರಮವನ್ನು ಒಂದು ವಿಷಯದಲ್ಲಿ ನೀವು ಸ್ನಾತಕೋತ್ತರ ಪದವಿಯನ್ನು ಪಡೆಯಬೇಕೆ, ಅಧ್ಯಯನ ಮಾಡುತ್ತೀರಾ, ಈ ಮಂತ್ರವನ್ನು 1460 ದಿನಗಳು ನೀವು ಪಠಿಸಿದ್ದೇ ನಿಜವಾದರೆ ನಿಮಗೆ ಖಂಡಿತ ಆ ವಿಷಯದಲ್ಲಿ ಉತ್ತುಂಗಕ್ಕೆ ಏರುತ್ತೀರಾ. ಶಿವಂಬೋಯಾತು. ಸವಾಲ್ ಟಿವಿ ವೀಕ್ಷಕರಿಗೆ ಧನ್ಯವಾದಗಳು.